ಹಾಯ್, ನನ್ನ ಹೆಸರು ಸಂದೀಪ್ ಅಂತ. ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಫಸ್ಟ್ ವಿಡಿಯೋ. ಇವತ್ತು ನನಗೆ ಒಂದು ಎಮೋಷ್ನಲ್ ದಿನ ಆಯಿತಾ. 1 ಮಿಲಿಯನ್ ಸಬ್ಸ್ಕ್ರೈಬರ್ಸು ನಮ್ಮ ಟೆಕ್ ಇನ್ ಕನ್ನಡ ಚಾನಲ್ಗೆ ಕಂಪ್ಲೀಟ್ ಆಗಿರೋ ದಿನ. ನಾನು ಸಣ್ಣವನಿರ್ಬೇಕಾದ್ರೆ ನಮ್ಮದೊಂಥರ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಯಿತಾ. ನಮ್ಮನೇಲಿ ಹಸು ಇತ್ತು, ಒಂದು ಹಸು ಇತ್ತು. ದಿನ ಬೆಳಗ್ಗೆ ಎದ್ದು ಹಾಲು ಕೊಡೋಕ್ಕೆ ಹೋಗ್ತಾಯಿದ್ದೆ ಸಣ್ಣವನಿರಬೇಕಾದ್ರೆ. ಊಟಕ್ಕೆ ಬಟ್ಟಕ್ಕೆ ತೊಂದರೆ ಇರಲಿಲ್ಲ ಆಯಿತಾ. ಬಟ್ ಕಷ್ಟ ಅಂತೂ ಇತ್ತು. ನಮ್ಮ ಅಪ್ಪ ಅಮ್ಮ ಕಷ್ಟ ಏನು ಅಂತ ತಿಳಿಸ್ಕೊಟ್ಟಿದ್ರು ನನಗೆ. ಅದಾಗಿ ನಾನು ಹೈಸ್ಕೂಲಿಗೆ ಬಂದಮೇಲೆ ನಮ್ಮಪ್ಪ ಒಂದು ಕೋಳಿ ಅಂಗಡಿಯನ್ನು ಓಪನ್ ಮಾಡ್ತಾರೆ ಆಯಿತಾ. ಇದನ್ನು ನಾನು ಎಲ್ಲೂ ಶೇರ್ ಮಾಡಿಲ್ಲ ಇಲ್ಲಿವರೆಗೂ. ನಾನು ಹೈಸ್ಕೂಲ್ನಲ್ಲಿ ಸೈಕಲಲ್ಲಿ ಮುಂದ್ಗಡೆ ಕೋಳಿಯನ್ನು ನೇತಾಕೊಂಡು ತೊಗೊಂಬರ್ತಿದ್ದೆ ಅಂಗಡಿಗೆ. ನನ್ನ ಫ್ರೆಂಡ್ಸ್ ಎಲ್ಲಿ ನೋಡಿಬಿಡ್ತಾರೋ ನನಗೊಂಥರ ನಾಚಿಕೆ. ನನ್ನ ಫ್ರೆಂಡ್ಸ್ ಎಲ್ಲಿ ನೋಡಿಬಿಡ್ತಾರೋ ಅಂತ ತಲೆ ಮೇಲೆ ಕ್ಯಾಪ್ ಹಾಕ್ಕೊಂಡು ತೊಗೊಂಬರ್ತಿದ್ದೆ. ಈಗ ನಮ್ಮಪ್ಪ ಅಮ್ಮ ಆರಾಮಾಗಿದ್ದಾರೆ, ಏನು ಕೆಲಸ ಮಾಡ್ತಿಲ್ಲ, ಇಂಡಿಪೆಂಡೆಂಟ್ ಆಗಿದ್ದಾರೆ. ಎಲ್ಲದನ್ನೂ ಬಿಡಿಸ್ಬಿಟ್ಟೆ ಅವ್ರಿಗೆ, ಈಗ ಆರಾಮಾಗಿದ್ದಾರೆ ಮನೆಯಲ್ಲಿ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಈ ಸ್ಟೇಜಿಗೆ ಬರ್ತೀನಿ ಅಂತ. ನನಗೆ ಈ ಟೆಕ್ ಇನ್ ಕನ್ನಡ ನೀವು ಎಲ್ಲದನ್ನು ಕೊಟ್ಟಿದ್ದೀರ. ನನಗೆ ಪ್ರತಿಯೊಂದು ಸಿಕ್ಕಿದೆ. ನನಗೆ ನಾನು ನಾಳೆಯಿಂದ ಕೆಲಸ ಮಾಡಿಲ್ಲ ಅಂದ್ರೂ ನನ್ನ ಹೊಟ್ಟೆಯನ್ನು ತುಂಬಿಸೋವಷ್ಟು, ಜೀವನ ಪೂರ್ತಿ ನನ್ನ ಹೊಟ್ಟೆಯನ್ನು ತುಂಬಿಸೋವಷ್ಟು ನನಗೆ ಈ ಟೆಕ್ ಇನ್ ಕನ್ನಡ ಕೊಟ್ಟಿದೆ. ನನಗಿದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. 2015ನೇ ಇಸ್ವಿಯಲ್ಲಿ ಈ ಟೆಕ್ ಇನ್ ಕನ್ನಡ ಶುರು ಮಾಡ್ತೀನಿ ನಾನು. ಮೇ ತಿಂಗಳು, ಮೋಸ್ಟ್ಲಿ 25ನೇ ತಾರೀಕು. ಅಲ್ಲಿಂದ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ನನಗೆ ಕ್ಲೋಸ್ ಟು 1.5 ವರ್ಷ ತಗೊಳುತ್ತೆ. 2016 ಡಿಸೆಂಬರ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿಂದ 1,00,000 ಸಬ್ಸ್ಕ್ರೈಬರ್ಸ್ ನನಗೆ ಕಂಪ್ಲೀಟ್ ಆಗಿದ್ದು ಇದೇ ಜೂನ್ ತಿಂಗಳು 2017ನೇ ಇಸ್ವಿ. 1,00,000. ಆ ಟೈಮಲ್ಲಿ ನಮ್ಮ ಕನ್ನಡದ ಮೊಟ್ಟ ಮೊದಲ 1,00,000 ಸಬ್ಸ್ಕ್ರೈಬರ್ಸ್ ಹೊಂದಿದ್ದಂಥ ಚಾನಲ್ ಆಗಿತ್ತು ಇಂಡಿವಿಜುವಲ್ ಕ್ರಿಯೇಟರ್ನಲ್ಲಿ. ಅಲ್ಲಿಂದ 7 ವರ್ಷ ನಮಗೆ ಈ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಕ್ಕೆ ನಾವು
ಕಷ್ಟಪಟ್ಟಿದ್ದೀವಿ. ಸುಮಾರು 2100 ವೀಡಿಯೋಗಳನ್ನ ನಾವು ಇಲ್ಲಿವರೆಗೆ ಮಾಡಿದ್ದೀವಿ. ಈ ಟೆಕ್ ಇನ್ ಕನ್ನಡ ಶುರುವಾಗಿ ಸುಮಾರು 9 ವರ್ಷ ಕಂಪ್ಲೀಟ್ ಆಗಿದೆ. 9 ವರ್ಷ. ನಾನು ನನ್ನ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಒಂದು ಫಸ್ಟ್ ವೀಡಿಯೋ ಮಾಡಬೇಕಾದ್ರೆ ಒಂದಿನ ನಾನು ಇದನ್ನು ಫುಲ್ ಟೈಮ್ ಮಾಡ್ತೀನಿ, ಇದು ನನಗೆ ಜೀವನವನ್ನು ಕೊಡುತ್ತೆ, ದೇವರನ್ನೇ ಅಂದ್ಕೊಂಡಿರಲಿಲ್ಲ ನಾನು ಟೆಕ್ ಇನ್ ಕನ್ನಡ ವೀಡಿಯೋ ಶುರು ಮಾಡಿದಾಗ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇದರಿಂದ ಏನೋ ಬಂದ್ಬಿಡುತ್ತೆ, ಯಾವುದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಫೋನಿನ ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾಯಿದ್ದೆ. ಅವತ್ತು ನನ್ನ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅದಿಲ್ಲಿ ತನಕ ಬಂದ್ಬಿಟ್ಟುತ್ತೆ ಅಂತ. ನಾನೇನಂತ ಅದೃಷ್ಟ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ನೆನೆಸ್ಕೊಂಬಿಟ್ರೆ ನನಗೆ ನೀವು ಅಣ್ಣ ತಮ್ಮ ಅಲ್ಲ, ಬಂಧು ಬಳಗ ಅಲ್ಲ, ಆದರೆ ನೀವು ನನ್ನನ್ನು ನಿಮ್ಮಲ್ಲಿ ಒಬ್ಬನಾಗಿ ಅಂದ್ಕೊಂಡು ಬಿಗಿನಿಂಗಿಂದನೂ ಕೂಡ ನನಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದೀರ. ನಾನಿದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ, ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ. ಪ್ರತಿಯೊಂದು ಕೂಡ ನನಗೆ ಒಂದು ಟೆಕ್ ಇನ್ ಕನ್ನಡ ಕೊಡಿದೆ, ಪ್ರತಿಯೊಂದೂ ಕೂಡ. ನಾನು ಇದನ್ನು ಬಿಟ್ಟು ಬೇರೆ ಇನ್ನೇನಾದರೂ ಮಾಡ್ತಾಯಿದ್ದೆ ಅಂದರೆ 100% ನನಗೆ ಇದೆಲ್ಲ ಸಿಗ್ತಾ ಇರಲಿಲ್ಲ. ನನಗೆ ಕೆಲವೊಂದು ಸಲ ಅನ್ಸುತ್ತೆ ನನಗೆ, ನನಗೇನಕ್ಕೆ ಜನ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಅಂಥದ್ದನ್ನ ಏನು ಮಾಡಿದ್ದೀನಿ ಅಂತ ಒಂದೊಂದು ಸಲ ಅನ್ನಿಸ್ತಾ ಇರುತ್ತೆ. ಮೋಸ್ಟ್ಲಿ ನಾನೇ ಅದೃಷ್ಟವಂತ ಅಂತ ಕಾಣುತ್ತೆ ಈ ವಿಷಯದಲ್ಲಿ. ನಿಮ್ಮೆಲ್ಲರ ಪ್ರೀತಿ, ಅನ್ಕಂಡೀಷ್ನಲ್ ಲವ್ ಅಂತಾರಲ್ಲ, ವಿತೌಟ್ ಎಕ್ಸ್ಪೆಕ್ಟೇಷನ್, ಯಾವುದೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಪ್ರೀತಿ ಕೊಡ್ತಾರಲ್ಲ, ಕೊಡ್ತೀನಿ. ನೀವು ವಿಡಿಯೋದಲ್ಲಿ ಫಸ್ಟ್ ಕಾಮೆಂಟ್ ಅಂತ ಕೆಲವು ಜನ ಕಾಮೆಂಟ್ ಮಾಡ್ತೀರಾ, ಲವ್ ಫ್ರಮ್ ನಿಮ್ಮ ಊರ ಹೆಸರು ಆಗ್ತಾ ಇರ್ತೀರ. ಈ ಅನ್ಕಂಡೀಷನಲ್ ಲವ್ ಏನಿದೆ ಎಲ್ರಿಗೂ ನಂಗೆ ಅನ್ನಿಸ್ದಂಗೆ ಸಿಗಲ್ಲ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ, ಆಯಿತಾ? ನನಗೆ ಮುಂದೇನು ಅಂತ ನಿಜ ಗೊತ್ತಿಲ್ಲ. ನನಗೆ ನಾನು ಇಲ್ಲಿಗೆ ಬರ್ತೀನಿ ಅಂತ ದೇವ್ರನ್ನ ಅಂದ್ಕೊಂಡಿರಲಿಲ್ಲ. ಇದಾದಮೇಲೆ ಮುಂದೇನು ನನಗೆ ನಿಜ ಗೊತ್ತಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ ನಾನು, ನನಗೆ ಎಲ್ಲಿವರೆಗೂ ಶಕ್ತಿ ಇರುತ್ತೆ ಅಲ್ಲಿವರೆಗೂ ಕನ್ನಡದಲ್ಲಿ ನಾನು ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಎಲ್ಲಿವರೆಗೂ ನನ್ನ ಕೈಲಾಗತ್ತೆ ಅಲ್ಲಿ ತನಕ ಮಾಡ್ತಾ ಹೋಗ್ತೀನಿ. ಇಲ್ಲಿವರೆಗೂ ನೀವು ಸಪೋರ್ಟ್ ಕೊಡ್ಕೊಂಬಂದಿದ್ದೀರ ನನಗೆ. ನಂಗೆ ಗೊತ್ತು ಮುಂದೆನೂ ಕೂಡ ಅದೇ ಸಪೋರ್ಟನ್ನು ನೀಡ್ತೀರಾ ಅಂತ. ನಾನು ಎಷ್ಟು ಇದು ಹೇಳಿದ್ರು ನನ್ನ ಜೀವನದಲ್ಲಿ ಏನೇ ಇದ್ರೂ ಅದೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸಿಂದ, ನೀವು ನೋಡಿರೋ ವಿಡಿಯೋಯಿಂದ. ನಾನು ಕೇಳಕ್ಕೆ ಹೋಗಲ್ಲ ಮುಂದೆನೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ. ನಂಗೆ ಗೊತ್ತು ನೀವು ಮಾಡ್ತೀರಾ ಅಂತ. ಥ್ಯಾಂಕ್ ಯು ಈ ಒಂದು 1 ಮಿಲಿಯನ್ನಿಗೆ.
ನಾನು ಯಾಕೆ ಇಷ್ಟೊಂದು ಲಕ್ಕಿ ಅನ್ಸುತ್ತೋ ಒಂದೊಂದ್ಸಲ ಯೋಚನೆ ಮಾಡ್ಕೊಂಡು ನಾನು ಯಾಕೆ ನಾನು ಅಂತ ಅನಿಸ್ತಾ ಇರುತ್ತೆ. ಒಂದೊಂದ್ಸಲ ಭಯ ಕೂಡ ಶುರುವಾಗುತ್ತೆ, ಎಲ್ಲಿ ಪ್ರೀತಿ ಒಂದಿನ ಕಡಿಮೆ ಆಗಿಬಿಡುತ್ತೋ ಅನ್ನೋ ಒಂದು ಭಯ, ನಾನು ಎಲ್ಲಿ ನಿಮ್ಮ ನಂಬಿಕೆ ಕಳ್ಕೊಂಬಿಡ್ತೀನೋ ಅನ್ನೋ ಭಯ ಪ್ರತಿ ದಿನ ಇರುತ್ತೆ. ಬಟ್ ಇಲ್ಲ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಪ್ರೀತಿಗೆ. ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಆಯಿತಾ. ನಾನು ಇವತ್ತು 1 ಮಿಲಿಯನ್ ಆಗುತ್ತೆ ಅಂತ ದೇವ್ರನ್ನ ಅಂದ್ಕೊಂಡಿರಲಿಲ್ಲ. ಮೋಸ್ಟ್ಲಿ ಒಂದು 10-15 ದಿನ ಆಗ್ಬೋದು ಅಂದ್ಕೊಂಡೆ. ಸಡನ್ನಾಗಿ 1 ಮಿಲಿಯನ್ ಆಗಿದ್ದು, ಏನೂ ಪ್ರಿಪೇರ್ ಆಗಿಲ್ಲ ಏನಕ್ಕೂ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪ್ರೀತಿಗೆ, ನೀವು ಕೊಡ್ತಿರುವಂಥ, ನಾನು ನಂಬಿರೋದಕ್ಕೆ, ನೀವು ಅನ್ಕಂಡೀಷ್ನಲಿ ಈ ಒಂದು ಪ್ರೀತಿಯನ್ನು ಕೊಡೋದಕ್ಕೆ. ಎಷ್ಟು ನಿಮಗೆ ಹೇಳಿದ್ರು, ಎಷ್ಟು ಥ್ಯಾಂಕ್ ಯು ಅಂದರೂ ಕಡಿಮೆನೇ ಅದು. ನಾನು ಸ್ಟಾಪ್ ಮಾಡಲ್ಲ. ನನ್ನ ಜೀವನದ ಅಲ್ಲಿ ತನಕ ಆಗುತ್ತೆ, ಅಲ್ಲಿ ತನಕ ನಾನು ಇದನ್ನು ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.